ಹಾಯ್ ನಡೆಸೋದು ಫ್ರಮ್ ಟೆಕ್ ಇನ್ ಕನ್ನಡ. ನಾವು ಪ್ರತಿದಿನ ಮಿಸ್ ಇಲ್ಲದೆ ಗೂಗಲ್ನ ಯೂಸ್ ಮಾಡ್ತೀವಿ. ಒಂದು ರೀತಿ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ನ ಒಂದು ಪಾರ್ಟ್ ಆಗಿ ಹೋಗ್ಬಿಟ್ಟಿದೆ ಒಂದು ಗೂಗಲ್, ಆಯಿತಾ. ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತ ಅಂದರೆ ಆ ಒಂದು ಜಾಗವನ್ನು ಗೂಗಲ್ನಲ್ಲಿ ಹುಡುಕಿ ಆ ಒಂದು ಜಾಗದ ಲೊಕೇಶನ್ ನೋಡಿಕೊಂಡು ಮ್ಯಾಪ್ ಹಾಕೊಂಡು ಅಲ್ಲಿಗೆ ಹೋಗ್ತೀವಿ. ಅಥವಾ ಯಾವುದಾದ್ರೂ ಒಂದು ಸರ್ವಿಸ್ ಸೆಂಟ್ರ್ ಹುಡುಕಬೇಕು ಅಂತ ಅಂದರೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ. ಯಾವುದಾದ್ರೂ ಒಂದು ಶೋರೂಮ್ ಹುಡುಕಬೇಕು ಅಂತ ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡ್ತೀವಿ, ಅಲ್ಲಿ ಕಾಂಟ್ಯಾಕ್ಟ್ ನೋಡ್ತೀವಿ, ಕಾಲ್ ಮಾಡ್ತೀವಿ, ಮಾತಾಡ್ತೀವಿ. ಅವ್ರ ಹತ್ರ ರೇಟ್ ಎಷ್ಟಿದೆ, ಅವೈಲಬಲ್ ಇದೆಯಾ, ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಒಂದು ಗೂಗಲ್ನಲ್ಲೇ ಕೇಳ್ಕೊಂಡ್ಬಿಡ್ತೀವಿ, ಆಯಿತಾ. ಮತ್ತು ಅಷ್ಟೇ ಯಾಕೆ, ನಾವು ಯೂಸ್ ಮಾಡುವಂಥ ಸ್ಮಾರ್ಟ್ಫೋನ್ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಆಗಿದ್ರೆ ಅದು ಕೂಡ ಗೂಗಲ್ ಅವ್ರದ್ದೇನೆ. ಒಂದು ರೀತಿ ಈ ಒಂದು ಗೂಗಲ್ಗೆ ನಾವು ಹೆವಿ ಅಂದರೆ ಹೆವಿ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ನಾವು ತುಂಬ ಜನ ಗೂಗಲ್ ಸರ್ಚಲ್ಲಿ ಹುಡುಕ್ಬಿಟ್ಟರೆ ನಂಬ್ತೀವಿ, ಅದು ನಿಜ ಇರ್ಬೋದು. ಗೂಗಲ್ ಅಂತಂದರೆ ಟ್ರಸ್ಟೆಡ್ ಇರುತ್ತೆ ಅಂತ ನಂಬ್ಕೊಂಡ್ಬಿಡ್ತೀವಿ, ಆಯಿತಾ. ಆದರೆ ಆ ರೀತಿ ಎಲ್ಲ ಗೂಗಲ್ ಸರ್ಚ್ನಲ್ಲಿ ಬರುವಂಥ ಎಷ್ಟೋ ಡೀಟೇಲ್ಗಳು ಸ್ಕ್ಯಾಮು ಇರ್ತವೆ, ಫ್ರಾಡು ಇರ್ತವೆ, ಆಯಿತಾ. ನನಗೆ ಹಿಂಗೆ ಮೊನ್ನೆ ಒಬ್ಬರು ಮನೆಗೆ ಬಂದಾಗ ಅವರ ಎಕ್ಸ್ಪೀರಿಯನ್ಸ್ ನಂತರ ಶೇರ್ ಮಾಡಿದ್ರು, ಆಯಿತಾ. ಅವ್ರಿಗೆ ಯಾವ ರೀತಿ ಸ್ಕ್ಯಾಮ್ ಆಯಿತು, ಮೋಸ ಯಾವ ರೀತಿ ಆಯಿತು ಒಂದು ಗೂಗಲ್ ಸರ್ಚಿಂದ ಅಂತ ನಾನು ನಿಮಗೆ ಅವ್ರು ನನಗೆ ಹೇಳಿದ್ದು ನಾನು ನಿಮಗೆ ಶೇರ್ ಮಾಡ್ತಾರೆ. ತುಂಬ ಚೆನ್ನಾಗಿ ಗೊತ್ತಿಲ್ಲ, ಆಯಿತಾ. ನಂಬ್ಕೊಂಬಿಡ್ತೀವಿ ನಾವು. ಸೊ ತಿಳ್ಕೊತೀರಾ, ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ, ಆಯಿತಾ. ಸೊ ಮೊನ್ನೆ ಒಬ್ರು ಬಂದಿದ್ರು, ಅವರೊಂದು ಟಿವಿಯನ್ನು ಪರ್ಚೇಸ್ ಮಾಡಿದ್ರು ಅಂತ, ಆಯಿತಾ. ಏನಾಗಿದೆ, ಸೊ ಸ್ವಲ್ಪ ದಿನ ಆದಮೇಲೆ ಅದು ರಿಪೇರಿಗೆ ಬಂದಿದೆ, ರಿಪೇರಿ ಮಾಡಿಸ್ಬೇಕಲ್ವ. ಅವ್ರು ಏನು ಮಾಡಿದ್ದಾರೆ, ಅವರು ಆ ಒಂದು ಮ್ಯಾನ್ಯುಯಲ್ ಇರುವಂಥ ಸರ್ವಿಸ್ ಸೆಂಟ್ರು ಅಥವಾ ಟಿ ವಿ ಹಿಂದ್ಗಡೆ ಬರೆದಿರುವಂಥ ಸ್ಟಿಕ್ಕರ್ ಹಾಕಿರ್ತಾರಲ್ಲ, ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿಲ್ಲ ಅವರು. ಅವ್ರೇನು ಮಾಡಿದರೆ, ಬ್ರ್ಯಾಂಡ್ ಯಾವುದು ಅಂತ ಬೇಡ, ಟಿ ವಿದು ಸ್ಯಾಮ್ಸಂಗ್ ಅಂತ ತಿಳ್ಕೊಳ್ಳಿ ಸುಮ್ಮನೆ, ಆಯಿತಾ. ಅವ್ರೇನು ಮಾಡಿದರೆ ಗೂಗಲ್ನಲ್ಲಿ ಸ್ಯಾಮ್ಸಂಗ್ ಟಿ ವಿ ಸರ್ವಿಸ್ ಸೆಂಟರ್ ಅಥವಾ ಟಿ ವಿ ರಿಪೇರ್ ಅಂತ ಏನೋ ಗೂಗಲ್ ಮಾಡಿದರೆ ಅಲ್ಲಿ ಯಾವುದೋ ಒಂದು ಕಾಂಟ್ಯಾಕ್ಟ್ ತೋರಿಸುತ್ತೆ ನಿಮಗೆ. ಯಾವುದೇ ಸರ್ಚ್ ಮಾಡಿದ್ರು ಕೂಡ ಒಂದು ಲೊಕೇಶನ್ ತೋರಿಸುತ್ತಲ್ವ, ಜಾಗ ಯಾವುದು, ಯಾವ ಶಾಪ್ ಅದನ್ನೆಲ್ಲ ತೋರಿಸುತ್ತಲ್ವ. ಅವರಿಗೆ ಯಾವುದೋ ಒಂದು ತೋರಿಸಿದೆ. ಅವ್ರೇನು ಮಾಡಿದರೆ ಕಾಲ್ ಮಾಡಿದ್ರು ಅವ್ರಿಗೆ, ಆಯಿತಾ. ಸೊ ಸರ್ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರ್, ಅವರು ಅಂತ ನಾವು ನಿಮಗೇನು, ಹೌದು ಸರ್ವಿಸ್ ಸೆಂಟ್ರು ಸರ್, ಟಿ ವಿ ಪ್ರಾಬ್ಲಮ್ ಆಗಿದೆ, ಮನೆಗೆ ಬಂದು ರಿಪೇರಿ ಮಾಡಿಕೊಟ್ಟು. ಅವ ಮನೆಗೆ ಬರ್ತೀವಿ ಅಂತ ಮನೆಗೆ ಬಂದಿದ್ದಾನೆ, ಲೊಕೇಶನ್ ತೊಗೊಂಡು ಅವ್ರ ಮನೆಗೆ ಬಂದಿದ್ದಾನೆ, ಟಿ ವಿ ನೋಡಿದ್ದಾನೆ. ಟಿ ವಿನ ಸರ್ ಇದು ಮನೇಲಿ ರಿಪೇರಿ ಆಗಲ್ಲ, ನಾವು ಸರ್ವಿಸ್ ಸೆಂಟರ್ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಟಿ ವಿನೇ ಎತ್ಕೊಂಡು ಹೋಗಿದ್ದಾನೆ. ಅಷ್ಟೇ, ಪತ್ತೆ ಇಲ್ಲ ಅಣ್ಣ. ಅವರು ಅಫಿಷಿಯಲ್ ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿಲ್ಲ, ಯಾರೋ ಹಾಕಿರ್ತಾನೆ, ಯಾರು ಬೇಕಾದರೂ ಏನು ಬೇಕಾದ್ರೂ ಗೂಗಲ್ನಲ್ಲಿ ಆಗ್ಬೋದು, ಆಯಿತಾ. ಸೊ ಏನು ಮಾಡಿದ್ದಾರೆ, ಅವರೇ ಅಫಿಷಿಯಲ್ ಸರ್ವಿಸ್ ಸೆಂಟರ್ ಸರ್ವಿಸ್ ಅವನು ಅನ್ಕೊಂಬಿಟ್ಟು ಅವ್ರಿಗೆ ಟಿ ವಿ ಕೊಟ್ಟು ಕಳಿಸಿದ್ರೆ ಪತ್ತೆ ಇಲ್ಲ, ಅವನು ಟಿ ವಿ ಹೋಯ್ತು. ಮತ್ತು ಅವ್ರು ಬೇರೆ ಟಿ ವಿ ತಗೋಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಈ ರೀತಿ ಆಗಿಬಿಡುತ್ತೆ. ಗೂಗಲ್ನಲ್ಲಿ ಯಾರು ಬೇಕಾದರೂ ಒಂದು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರು ಅಂತ ಹಾಕೊಬೋದು. ನಾವು ಗೂಗಲಲ್ಲಿ ಎಷ್ಟೋ ನೋಡ್ತೀವಿ, ಆಯಿತಾ. ಎಲ್ಲ ಅಫಿಷಿಯಲ್ ಸರ್ವಿಸ್ ಸೆಂಟ್ರ್ ಆಗಿರೋದಿಲ್ಲ. ಎಷ್ಟೋ ಸಲ ಸ್ಯಾಮ್ಸಂಗಿಂದ ಎಷ್ಟೋ ಫೇಕ್ ಅವರೇ ಹೆಸರು ಹಾಕೊಂಡಿರ್ತಾರೆ ಸರ್ವಿಸ್ ಸೆಂಟರ್ ಅಂತ, ಅದು ನಿಜ ಆಗಿರೋದಿಲ್ಲ. ಆಥರೈಡ್ ಸರ್ವಿಸ್ ಸೆಂಟರ್ ಆಗಿರೋದು. ಯಾರು ಬೇಕು ಗೂಗಲ್ನಲ್ಲಿ ಏನು ಬೇಕಾದ್ರೂ ಹಾಕೊಬೋದು. ನಾವು ಗೂಗಲ್ ನೋಡಿದ ತಕ್ಷಣ, ಅವ್ರು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ನಿಜವಾದ ಅವರೇ ಇದು ಅಂತ ಅಂದ್ಕೊಂಡು ಸರ್ಚ್ ಮಾಡೋದಲ್ಲ. ಮತ್ತು ಇನ್ನೊಂದು, ನಮ್ಮ ಮನೆಗೆ ಕೆಲವೊಂದು ಸಲ ಏನೋ ಒಂದು ರಿಪೇರಿ ಮಾಡೋದಕ್ಕಾಗಿರ್ಬೋದು ಅಥವಾ ಪ್ಲಂಬಿಂಗ್ ಕೆಲಸ ಆಗಿರ್ಬೋದು, ಪೇಂಟ್ ಕೆಲಸ ಆಗಿರ್ಬೋದು, ಗೂಗಲ್ ಮಾಡಿಬಿಟ್ಟು ನೀವು ವೆರಿಫೈ ಮಾಡ್ಕೊಳ್ಳದೆ ಅವ್ರನ್ನ ಕಾಲ್ ಮಾಡಿ ಮನೆ ಕರೆಸ್ಕೊಂಡು ನೀವು ಪೇಂಟ್ ಗಿಂಟ್ ಮಾಡಿಸ್ಕೊಳ್ಳೋದು, ರಿಪೇರಿ ಮಾಡಿಸ್ಕೊಳ್ಳೋದು, ಅವನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ. ನಿಮಗೆ ಗೊತ್ತಿಲ್ಲ ನೀವು ಯಾರಿಗೆ ಕಾಲ್ ಮಾಡ್ತಾ ಇದ್ದೀರಾ ಅಂತ, ಅವ್ರು ಎಷ್ಟು ಅಥೆಂಟಿಕ್ ಅಂತ ಗೊತ್ತಿಲ್ಲ. ಯಾರೋ ಕದೀಮ್ರು ಕಳ್ಳರು ಆ ಥರ ಕಾಂಟ್ಯಾಕ್ಟ್ ಆಗಿಬಿಟ್ಟು ನೀವು ಅವ್ರ ಮನೆಗೆ ಕರ್ಸ್ಕೊಂಬಿಟ್ಟು, ಸರ್ ಎಲ್ಲಿದ್ದೀರಾ ಲೊಕೇಶನ್ ನೀವು ಕೇಳ್ದೆ, ಸರ್ ಮನೇಲಿ ನೀವು ಫ್ಯಾಮಿಲಿ ಇರೋದ ಒಬ್ಬರೇ ಇರೋದ ಗೊತ್ತಾ, ನೀವು ಒಬ್ಬರೇ ಇದ್ದೀರಾ ಅಂದ ತಕ್ಷಣ ಅವ್ರು ಒಬ್ಬರೇ ಇದ್ದೀರಾ ಅಂತ ಅನ್ಕೊಂಡು ಮನೆಗೆ ಬಂದುಬಿಟ್ಟು ನಿಮ್ಮ ಮನೆ ನಿಮ್ಮ ಕೈ ಕಾಲು ಕಟ್ಬಿಟ್ಟು ಇರೋವರ ಮನೆಯಲ್ಲಿರೋ ವಸ್ತುನ ಎತ್ಕೊಂಡವ್ರು ಏನು ಮಾಡ್ತೀರಾ? ಸವಾಸಲ್ಲ. ಗೂಗಲ್ನಲ್ಲಿ ಆ ರೀತಿ ಆಥರೈಸ್ಡ್ ಇಲ್ಲ ಅಂತ ನಂಬೋದಕ್ಕೆ ಹೋಗ್ಬಿಟ್ಟು, ಇದಕ್ಕೆ ಅಂದರೆ ಡಿಫ್ರೆಂಟ್ ಸರ್ವಿಸ್ಗಳಿದ್ದಾವೆ, ಆಯಿತಾ. ಕೆಲವೊಂದು ಆ್ಯಪ್ಗಳು, ವೆರಿಫೈಡ್ ಆ್ಯಪ್ಗಳು ಇರ್ತವೆ. ಅವ್ರು ಏನು ಮಾಡ್ತಾರೆ, ಫುಲ್ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ. ಯಾರು ಹುಡುಗನ ಕಳಿಸ್ತಾರೆ, ಪ್ರತಿಯೊಂದು ಕೂಡ ಅವ್ರ ಕಂಟ್ರೋಲ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನಾವು ವೆರಿಫೈ ಮಾಡ್ಕೊಂಡು ಮಾಡ್ಬೋದು. ಗೂಗಲ್ನಲ್ಲಿ ನೋಡಿಕೊಂಡು ಆದಷ್ಟು ಕಡಿಮೆ ಮಾಡಿ. ಸವಾಸಲ್ಲ ಗುರು. ಯಾರು ರ್ಯಾಂಕಿಂಗ್ ಎಂತೆಂಥವ್ರು ಇರ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ವಾ, ಅವ್ರು ಯಾರು ಕಾಲ್ ಮಾಡಿದ್ರು, ಮನೆಗೆ ಬಂದ ಟಿ ವಿ ಎತ್ಕೊಂಡು ಹೋದ, ಮುಗೀತು. ಹೆಂಗೆ ವೆರಿಫೈ ಮಾಡ್ಕೋತೀರಾ? ಅವ್ನು ಸ್ಯಾಮ್ಸಂಗ್ ಅಂತ ಒಂದು ಶರ್ಟ್ ಯಾರು ಬೇಕಾದ್ರೂ ಟಿ ಶರ್ಟ್ ಪ್ರಿಂಟ್ ಮಾಡಿಸ್ಕೊಬೋದು. ಇತ್ತೀಚಿನ ದಿನಗಳಲ್ಲಿ ಯಾರು ಬೇಕಾದ್ರೂ ಫೇಕ್ ಐ ಡಿ ಮಾಡಿಸ್ಕೊಬೋದು, ಆಯಿತಾ. ಫೇಕ್ ಐ ಡಿನೇ ತೊಗೊಳಕ್ಕೇನು, ಸ್ಯಾಮ್ಸಂಗ್ ಅಂತ ಹಾಕೊಂಡ್ಬಿಟ್ಟು ಪ್ರಿಂಟ್ ಅವ್ರು ತಗೊಂಡು ಹಾಕೊಳಕ್ಕಾಗಲ್ವ. ಯಾರು ಬೇಕಾದ್ರೂ ಹಾಕೊಬೋದು. ನಂಬ್ಕೊಂಬಿಡ್ತೀವಿ ನಾವು ತುಂಬ ಜನ ನಿಜ ಅಂದ್ಕೊಂಡು. ಸೊ ಗೂಗಲ್ ಮಾಡಿ ಆದಷ್ಟು ಕಡಿಮೆ ಮಾಡಿ. ತುಂಬ ಫ್ರಾಡ್ ಆಗಿದೆ ಗೂಗಲ್ನಲ್ಲಿ. ಮತ್ತು ನೀವು ಆನ್ಲೈನು ನೀವು ಏರ್ಟೆಲ್ದು ಏನು ಪೋಸ್ಟ್ ಪ್ಯಾಡ್ ಆಗಿರ್ಬೋದು, ಅದು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಏರ್ಟೆಲ್ಲಿಂದು ಅಥವಾ ಯಾವುದಾದ್ರೂ ಆಗಿರ್ಬೋದು, ಜಿಯೋದಾಗಿರೋ ಏರ್ಟೆಲ್ ಆಗಿರ್ಬೋದು, ಅದಕ್ಕೆ ಜಿಯೋ ಫೈಬರ್ಗೆ ಗೂಗಲ್ ಮಾಡಿಕೊಂಡು ಅಲ್ಲೆಲ್ಲ ಗೂಗಲ್ ಇರಲ್ಲ, ಅವ್ರದ್ದೇ ಅಫಿಷಿಯಲ್ ಸರ್ವಿಸ್ ಸೆಂಟರ್ ನಂಬರ್ ಅದಕ್ಕೆ ಕಾಲ್ ಮಾಡ್ಬೇಕು ನೀವು. ಎಲ್ಲ ಫೇಕ್ ಹಾಕೊಂಡಿರ್ತಾರೆ ಎಲ್ಲರೂ ಕೂಡ. ನಮ್ಮದು ಏರ್ಟೆಲ್ಲು ಆಫೀಸು, ಆಫೀಸು, ಜಿಯೋ ಆಫೀಸು ಅಂತ ಕೆಲವು ಜನ, ಎಲ್ಲ ಅಲ್ಲ, ಕೆಲವೊಂದು ಫೇಕನ್ನು ಹಾಕೊಂಡಿರ್ತಾರೆ, ಆಯಿತಾ. ರೆಫರಲ್ ಥರ ಮಾಡ್ಕೋತಾರೆ ಅವರೆಲ್ಲ. ಸೊ ಹುಷಾರಾಗಿರಿ. ನೀವು ಡೈರೆಕ್ಟಾಗಿ ಏನೇ ಇದ್ರು ಡೈರೆಕ್ಟ್ ಕಂಪ್ನಿ ಕಡೆ ಡೀಲ್ ಮಾಡ್ಕೊಬೇಕು ನೀವು. ಈ ಗೂಗಲಲ್ಲಿ ಸರ್ಚ್ ಮಾಡಿ ಯಾರ್ಯಾರ್ದು ನಂಬರ್ ಕಾಲ್ ಮಾಡಿಕೊಂಡು
ಬರೀ ಇದೇ ಆಗುತ್ತೆ. ನಿಮಗೂ ಕೂಡ ಇದೇ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ, ಓದ್ತೀನಿ. ಸೊ ನಿಮಗೆ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಹೊಸ ವಿಷಯ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಐ ಹೋಪ್ ನಿಮಗೆ ಇದರ ಅವೇರ್ನೆಸ್ ಆಗಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲದವ್ರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.